ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ದೆಹಲಿಯ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಮಹತ್ವದ ಮೀಟಿಂಗ್ ಮಾಡಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಭದ್ರತಾ ಸಂಪುಟ ಸಮಿತಿ ಜೊತೆ ಮೋದಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಒಂದು ಕಡೆಯಲ್ಲಿ ಆಪರೇಷನ್ ಸಿಂಧೂರ್ ನಡೆಸಲಾಗಿದೆ. ಇದರ ಬೆನ್ನಲ್ಲೇನೆ ಈಗ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ದೆಹಲಿಯ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಬೆಳಿಗ್ಗೆ 11 ಗಂಟೆಗೆ ಮಹತ್ವದ ಮೀಟಿಂಗ್ ಅನ್ನು ಮಾಡಲಿರುವಂತಹ ಮೋದಿ ಭದ್ರತಾ ಸಂಪುಟ ಸಮಿತಿ ಜೊತೆಗೆ ಮೋದಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಮುಂದಿನ ಕ್ರಮಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಮಾಡುವಂತಹ ಕೆಲಸವನ್ನು ಮೋದಿ ಮಾಡಲಿದ್ದಾರೆ. ಇನ್ನು ಹರೀಶ್, ನಾಳೆ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ದೆಹಲಿಯ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಈ ಒಂದು ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ? ಈ ಒಂದು ಏರ್ ಸ್ಟ್ರೈಕ್ ಏನಿದೆ, ಇದರ ಮುಖಾಂತರವಾಗಿ ಪಾಕಿಸ್ತಾನ ಎಲ್ಲಾದರೂ ತಿರುಗಿ ಬಿದ್ದರೆ ಯುದ್ಧದ ಕಾರ್ಮೋಡ ಕವಿಯುವಂಥ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿ ಮಾತುಕತೆ ನಡೆಸುವಂಥ ಸಾಧ್ಯತೆ ಇದೆ. ಏನೆಲ್ಲ ಒಂದು ಅಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಹರೀಶ್? ಹೌದು ನಿತಿನ್, ಮುಖ್ಯವಾಗಿ ಇದು ಪೂರ್ವ ನಿಯೋಜಿತ ಒಂದು ಸಂಪುಟ ಸಭೆ ಆಗಿದೆ. ಆದ್ರೂ ಕೂಡ ವಾಯುದಾಳಿ ಮಾಡಿರುವುದ್ರ ಬಗ್ಗೆ ಈ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸಹಜವಾಗಿ ಸಚಿವರು ಚರ್ಚೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಚಿವ ಸಂಪುಟಕ್ಕೆ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಈ ತರದೊಂದು ವಾಯುದಾಳಿಯನ್ನ ಭಾರತ ಮಾಡಿದೆ, ಭಯೋತ್ಪಾದಕರ ವಿರುದ್ಧ ಭಾರತ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ಅದು ಕೂಡ ಪಾಕಿಸ್ತಾನದ ನೆಲದಲ್ಲಿ ಭಯೋತ್ಪಾದಕ ನೆಲೆಗಳೇನಿದ್ದು ಅದನ್ನ ಧ್ವಂಸ ಮಾಡಿ ನಾವು ಬಂದಿದ್ದೇವೆ. ಭಾರತೀಯ ವಾಯುಪಡೆಗೆ ವಾಯುಪಡೆ ಈ ತರದೊಂದು ದಿಟ್ಟದ ಕ್ರಮವನ್ನ ಕೈಗೊಂಡಿದೆ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಚಿವ ಸಂಪುಟ ಸಭೆಯಲ್ಲಿ ಹೇಳುವಂತ ಸಾಧ್ಯತೆ ಇದೆ. ಮತ್ತೆ ಇದರಿಂದ ಆಗುವಂತಹ ಪರಿಣಾಮಗಳೇನು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಸಹಜವಾಗಿ ಪಾಕಿಸ್ತಾನ ಇದನ್ನ ಕಾಯ್ತಾ ಇರುತ್ತೆ. ನಾವು ಕೂಡ ಏನಾದ್ರೂ ಒಂದು ಪ್ರತೀಕಾರ ತೀರಿಸ್ಕೊಳ್ಬೇಕು. ಈ ತರದ ಒಂದು ಮಿಲಿಟರಿ ಕಾರ್ಯಾಚರಣೆ ಆಗಿದೆ. ಅದು ಕೂಡ ಪಾಕಿಸ್ತಾನದ ನೆಲದಲ್ಲಿ ಭಾರತೀಯ ಯುದ್ಧ ವಿಮಾನಗಳು ಗರ್ಜಿಸಿ ಹೋಗಿವೆ. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಹೇಗಾದ್ರೂ ಮಾಡಿ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇರುತ್ತೆ. ಅದಕ್ಕಾಗಿ ಭಾರತ ಕೂಡ ಅಲರ್ಟ್ ಆಗಿದೆ. ಹೀಗಾಗಿ ಓಕೆ ಹರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ. ನಮ್ಮ ಜೊತೆ ಮಾತನಾಡೋದಕ್ಕೆ ನಿವೃತ್ತ ಸೇನಾಧಿಕಾರಿ ಮೇಜರ್ ಮಂಜಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಇನ್ನು ಪಹಲ್ಗಾಮ್ ದಾಳಿಯನ್ನ ನೋಡಿದ್ದೀವಿ. ಸುಮಾರು 26 ಜನ ಅಮಾಯಕರ ಬಲಿ ಪಡೆದಿದ್ರು ಉಗ್ರರು. ಈಗ ಸೇನೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಂಥದ್ದು, ಪ್ರತಿ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಉಗ್ರರ ನೆಲೆಗಳನ್ನ ಹುಡುಕಿ ಹೊಡೆದುರುಳಿಸುವಂಥ ಕೆಲಸವನ್ನು ಮಾಡಿದೆ. ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ನಮ್ಮ ಸೇನೆ ಮುಂಚಿನ ಸೇನೆ ಅಲ್ಲ, ನಮ್ಮ ದೇಶ ಮುಂದಿನ ದೇಶವಲ್ಲ. ಮುಂದಿನ ದಿನಗಳಲ್ಲಿ 26/11 ಬಾಂಬೆ ದಾಳಿ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳೋದು ನಮ್ಗೆ ತೋಚ್ತಾ ಇರ್ಲಿಲ್ಲ. ಇಡೀ ಭೂಲೋಕ ಏನ್ ಹೇಳ್ತದೋ ಅಂತ ಹೇಳುವಂತ ಒಂದು ವಿಷಯದಲ್ಲಿ ನಾವು ಯೋಚನೆಯನ್ನು ಮಾಡ್ತಿದ್ದೋ. ಆದ್ರೆ ಇವತ್ತು ನಮ್ಮ ದಿಟ್ಟ ಹೆಜ್ಜೆ, ನಮ್ಮ ದೇಶ ಬಹಳ ಮುಂದುವರಿದ ದೇಶ. ಪ್ರತಿಯೊಬ್ಬ ಉಗ್ರನ ಅಡವಿ ಇರುವ ಸ್ಥಳವನ್ನು ಹುಡುಕಿ ತೆಗೆಯುವಂತ ಸ್ಯಾಟಲೈಟ್ ಗಳನ್ನು ಪರಿಧಿರುವ ನಮ್ಮ ದೇಶ ಇವತ್ತು ಇಂತಹ ದಿಟ್ಟ ಹೆಜ್ಜೆ ತೆಗೆದಿದ್ದು ನನಗೆ ಆಶ್ಚರ್ಯ ಅನಿಸ್ತಾ ಇಲ್ಲ. ಆದ್ರೆ ಇದ್ರ ಜೊತೆಯಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ಇದು ಒಂದೇ ದಾಳಿ ಅಲ್ಲ, ಬಹಳಷ್ಟು ದಾಳಿಗಳು ನಡೀಲಿಕ್ಕಿವೆ. ನೀರನ್ನು ಕೊಡದೆ ದಾಳಿ, ನೀರನ್ನು ಬಿಟ್ಟು ದಾಳಿ, ಫ್ಲಡ್ಸ್ ತರಿಸಿ ದಾಳಿ, ಬರಗಾಲವನ್ನು ಬರೆಸಿರುವಂತಹ ದಾಳಿ, ಬಿಸ್ನೆಸ್ ಮಾಡದೇ ಇರುವಂತಹ ದಾಳಿ, ಇಂತಹ 100 ದಾಳಿಗಳನ್ನು ಬರುವ ದಿನಗಳಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಪಾಕಿಸ್ತಾನ ಭಾರತವನ್ನು ಈ ರೀತಿ ಕೆಣಕಿದ್ದು ಬಹಳ ತಪ್ಪು ವಿಷಯ. ಮಾಡಬಾರ್ದಿತ್ತು. ಬಹಳಷ್ಟು ವಾರ್ನಿಂಗ್ಸ್ ಕೊಟ್ಟಿದ್ದೀವಿ. ಇವತ್ತು ಅದರ ಪ್ರತಿಫಲವನ್ನು ಅವರು ಭೋಗಿಸ್ತಿದ್ದಾರೆ. ಅವರು ಇನ್ನೂ ಬಹಳಷ್ಟು ದಿನಗಳು ಇದನ್ನು ಭೋಗಿಸ್ತಾನೆ ಇರ್ತಾರೆ. ಇನ್ನು ಈ ಹಿಂದೆ ನಾವು ನೋಡಿದ್ವಿ, ಪುಲ್ವಾಮಾ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್ ಮಾಡಿ ಅಲ್ಲೂ ಕೂಡ ಉಗ್ರರ ನೆಲೆಗಳನ್ನು ಹೊಡೆದುರುಳಿಸುವಂಥ ಕೆಲಸವನ್ನು ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ಈಗ ದಾಳಿ ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಅಲ್ಲಿ ಪ್ರತಿ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಗಡಿಯಲ್ಲೂ ಕೂಡ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೇನೆ ಒಂದು ಹೆಜ್ಜೆ ಇಡುತ್ತೆ? ನಮ್ಮ ದೇಶ ಬಹಳ ಶಕ್ತಿಯುತವಾದ ದೇಶ. ಈ ದೇಶ 2010 ದೇಶವಲ್ಲ, ಇದು 2025 ದೇಶ. ಭಾರತ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ, ತನ್ನ ಜನರಿಗೆ ನೋವಾದಾಗ ಯಾರನ್ನು ಅದು ಮುಂದಾಕೊಳ್ಳಿಕ್ಕೆ ತಯಾರಿರುವಂತಹ ದೇಶ. ಮೊನ್ನೆಯಾಗಿ ಯುರೋಪಿನಿಂದ ನಮ್ಮ
ಜೈಶಂಕರ್ ಫಾರಿನ್ ಮಿನಿಸ್ಟರಿಗೆ ಏನೋ ಕೆಲವು ಮಾತುಗಳನ್ನು ಹೇಳ್ಬೇಕಾದ್ರೆ ಅವ್ರಿಗೆ ಜವಾಬ್ ಕೊಟ್ರು, ನಮ್ಮ ದೇಶದ ಬಗ್ಗೆ ನೀವು ನಮಗೆ ಯಾವ ರೀತಿಯ ಅಡ್ವೈಸ್ ಅನ್ನು ಕೊಡುವ ಅವಶ್ಯಕತೆ ಇಲ್ಲ, ನಮಗೆ ನಾವೇನ್ ಮಾಡ್ಬೇಕು ಅಂತ ಗೊತ್ತಿದೆ, ನಿಮ್ಮ ಅಡ್ವೈಸ್ ಅನ್ನು ನೀವು ಇಟ್ಕೊಂಡು ನೀವು ಅದನ್ನು ಫಾಲೋ ಮಾಡಿ ಅಂತ ಹೇಳುವಂತ ದಿಟ್ಟವಾದ ಉತ್ತರವನ್ನು ಅವರು ಕೊಟ್ಟಿದ್ರು. ಮುಂಚಿನ ದಿನಗಳಲ್ಲಿ ನಾವು ಪಾಶ್ಚಾತ್ಯ ದೇಶಗಳು ಏನ್ ಹೇಳ್ಬಿಡ್ತಾವೋ, ಅಮೆರಿಕ ಏನ್ ಹೇಳ್ಬಿಡ್ತದೋ ಅಂತ ಹೇಳುವಂತ ಯೋಚನೆಗಳಲ್ಲಿ ಇರ್ತಿದ್ದು. ಇವತ್ತು ನಮ್ಮ ಸೇನೆ ಬಹಳ ಮುಂದುವರಿದ ಸೇನೆ, ನಮ್ಮದೇ ದೇಶದಿಂದ ತಯಾರಿಸಿದ ರಕ್ಷಣಾ ಪಡೆಗಳಿಗೆ ಬೇಕಾದ ಎಲ್ಲ ವಸ್ತುಗಳು ಅವರ ಹತ್ರ ಇವೆ. ನೀವು ಹೈ ಆಲ್ಟಿಟ್ಯೂಡ್ಗೆ ಹೋಗ್ಬೋದು, ನೀವು ಸಮುದ್ರದ ಕೆಳಗೆ ನುಗ್ಗಿ ನೋಡ್ಬೋದು, ಎಲ್ಲಲ್ಲಿಯೂ ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ ಏನಿದೆ ಬಹಳ ಮುಂದುವರೆದಿದೆ. ಆದ್ರಿಂದ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ನಮ್ಮ ಸೇನೆ ಇಷ್ಟು ದಿಟ್ಟವಾದ ಹೆಜ್ಜೆಯನ್ನು ತೆಗೆದುಕೊಂಡಿದೆ ಅಂತ. ಆದ್ರೆ ಒಂದು ನನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ, ನಮ್ಮ ಪ್ರಧಾನಮಂತ್ರಿಯವರು ಹಾಗೂ ನಮ್ಮ ಇವತ್ತಿನ ಸರ್ಕಾರ ಯಾವೊಂದು ಹೆಜ್ಜೆಯನ್ನು ತೆಗೆದ್ರು ಅದು ಯೋಚನೆ ಮಾಡದೆ ತೆಗೆದಂತ ಹೆಜ್ಜೆಗಳಲ್ಲ. ಅವರು ಒಂದು ಲಿಮಿಟೆಡ್ ವಾರ್ ಅನ್ನು ಪ್ರಯತ್ನ ಮಾಡ್ತಾರೆ ಹೊರತು ಅವರು ಸಂಪೂರ್ಣವಾದ ಒಂದು ಯುದ್ಧವನ್ನು ಮಾಡಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಈ ಒಂದು ಉಗ್ರರ ದಾಳಿ ಬರೇ ಪಾಕಿಸ್ತಾನ ಮಾಡಿದ ದಾಳಿ ಅಲ್ಲ, ಇದರ ಹಿಂದೆ ಕುಮ್ಮಕ್ಕು ಕೊಟ್ಟವರು ಬಹಳಷ್ಟು ಜನ ಇದ್ದಾರೆ. ಪಾಶ್ಚಾತ್ಯ ದೇಶಗಳಿಗೂ ಭಾರತ ದೇಶ ಮುಂದುವರಿಯೋದು ಇಷ್ಟ ಇಲ್ಲ. ಯುಕ್ರೇನ್ನ ತರ ನಾವು ಯುದ್ಧದಲ್ಲಿ ಸಿಕ್ಕಾಕೊಂಡ್ರೆ ಅದಕ್ಕೆ ಬಹಳ ಸಂತೋಷ. ಚೈನಾ ದೇಶಕ್ಕೂ ನಾವು ಮುಂದುವರಿಯೋದು ಇಷ್ಟವಿಲ್ಲ. ನಮ್ಮ ದೇಶ ಆರ್ಥಿಕವಾಗಿ ಹಿನ್ನಡೆ ನಡೆಸಬೇಕಾದ್ರೆ ನಮ್ಮ ಮೇಲೆ ದಾಳಿಗಳು ನಡೀತಾ ಇರಬೇಕು, ನಾವು ಯುದ್ಧವನ್ನು ಮಾಡ್ತಾ ಇರಬೇಕು. ಇದನ್ನು ನಮ್ಮ ಇವತ್ತಿನ ಸರ್ಕಾರ ಅರ್ಥ ಮಾಡ್ಕೊಂಡಿದೆ. ನಮ್ಮ ವಿರೋಧ ಪಕ್ಷಗಳು ಈ ದೇಶದೊಳಗಿರುವವರು ಈ ಹೊರಗಿನ ದೇಶಗಳಿಂದ ಪಡೆದು ಒಂದು ನಿಮಿಷ ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಈಗ ಒಂದು ಮೇಜರ್ ಅಪ್ಡೇಟ್ಸ್ ಒಂದು ಬರ್ತಾ ಇದೆ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಪಹಲ್ಗಾಮ್ ಪ್ರವಾಸಿಗರ ನರಮೇಧಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲಾಗ್ತಾ ಇದೆ. ಭಾರತದ ವಾಯುದಾಳಿಗೆ 12 ಉಗ್ರರು ಪ್ರಾಣ ಬಿಟ್ಟಿದ್ದಾರೆ. 9 ಸ್ಥಳಗಳಲ್ಲಿ ದಾಳಿ ನಡೆಸಿರುವಂತಹ ಭಾರತೀಯ ಸೇನೆ ಉಗ್ರರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಭಾರತ ದಾಳಿಯನ್ನು ನಡೆಸಿತ್ತು. ಈ ದಾಳಿಯಲ್ಲಿ 12 ಜನ ಬಲಿಯಾಗಿದ್ದಾರೆ. 12 ಜನ ಉಗ್ರರನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಭಾರತೀಯ ವಾಯುದಾಳಿಗೆ 12 ಜನ ಉಗ್ರರು ಬಲಿಯಾಗಿದ್ದಾರೆ. 9 ಸ್ಥಳಗಳಲ್ಲಿ ಭಾರತೀಯ ವಾಯುಸೇನೆ ದಾಳಿಯನ್ನು ಮಾಡಿತ್ತು. ಉಗ್ರರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿತ್ತು. ಈ ದಾಳಿಯಲ್ಲಿ 12 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಸರ್, ನಾವು ಗಮನಿಸ್ತಾ ಇದ್ದೀವಿ 12 ಜನ ಉಗ್ರರು ಕೂಡ ಇಲ್ಲಿ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಬರ್ತಾ ಇರುವಂಥದ್ದು. ಇನ್ನು ಯುದ್ಧದ ಸನ್ನಿವೇಶ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಯುದ್ಧ ನಡೆಯುತ್ತೆ, ಯಾವ ರೀತಿಯಾಗಿ ಕಾರ್ಯಾಚರಣೆಗಳಾಗುತ್ತೆ ನೀವು ನೋಡಿರೋ ಹಾಗೆ? ನನ್ನ ಅನಿಸಿಕೆ ಪ್ರಕಾರ ಇದು ಒಂದು ಸಂಪೂರ್ಣ ಆಲ್ ಔಟ್ ಯುದ್ಧವನ್ನು ಆಗ್ಲಿಕ್ಕೆ ನಮ್ಮ ದೇಶ ಬಿಡ್ಲಿಕ್ಕಿಲ್ಲ. ನಾವು ಇವತ್ತು ಆರ್ಥಿಕವಾಗಿ ಬಹಳ ಮುಂದುವರೆದಿದ್ದೀವಿ. ನಮ್ಮ ಪ್ರಧಾನಮಂತ್ರಿಗಳು ಹಾಗೂ ಇವತ್ತಿನ ಸರ್ಕಾರ ಈ ದೇಶವನ್ನು ಮುಂದುವರಿಯುತ್ತಾ ನೋಡ್ಲಿಕ್ಕೆ ಇಚ್ಛೆ ಪಡ್ತದೆ. ಆದ್ರಿಂದ ನಮ್ಮ ಸುತ್ತಮುತ್ತಲಿನ ವೈರಿಗಳು ಅಂತ ಹೇಳಿದ್ರೆ ಪಾಶ್ಚಾತ್ಯ ದೇಶಗಳು ಇದಾವೆ. ಅದರಲ್ಲಿ ಬ್ಲಾಕ್ ರಾಕ್ ಹಾಗೂ ಜಾರ್ಜ್ ಸೋರೋಸ್ ಅಂತ ಹೇಳುವವರು ಇದರ ಹಿಂದೆ ಇದ್ದಾರೆ. ನಮ್ಮ ದೇಶದ ಒಳಗಿರುವ ವಿರೋಧ ಪಕ್ಷಗಳು ಅವ್ರ ಜೊತೆಯಲ್ಲಿ ಕೂಡ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಪಕ್ಕದಲ್ಲಿರುವ ಚೀನಾ ದೇಶವು ಇದರಲ್ಲಿ ಒಂದು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ. ಇವರೆಲ್ಲರ ಕುಮ್ಮಕ್ಕಿಲ್ಲದೆ ಆ ಉಗ್ರರ ದಾಳಿ ನಡೀತಾನೂ ಇರಲಿಲ್ಲ. ಇವತ್ತು ತಮ್ಮಿಂದ ಕೇಳ್ತಾ ಬಹಳ ಸಂತೋಷ ಆಗ್ತಿದೆ. 9 ಉಗ್ರರ ಸ್ಥಾನಗಳ ಮೇಲೆ ವಾಯು ದಾಳಿ ಆಗಿದೆ ಅಂತ ಹೇಳುವಂತ ಒಂದು ವಿಷಯವನ್ನು ನಿಮ್ಮಿಂದ ತಿಳಿದು ಬಹಳ ಸಂತೋಷ ಆಗ್ತಿದೆ. 12 ಜನ ಉಗ್ರರನ್ನು ಕೊಂದಾಕಿದ್ದಾರೆ ಅಂತ ಹೇಳೋದು ಕೇಳ್ತಾ ಬಹಳ ಸಂತೋಷ ಆಗ್ತಿದೆ. 26 ಹತ್ಯಾರಿಲ್ಲದಂತಹ ಅನಾಮಧೇಯ ಪಾಪದ ಪ್ರವಾಸಿಗರನ್ನು ಕೊಂದಿರುವ ಉಗ್ರರು 26 ಉಗ್ರರು, 26 ನಮ್ಮ ಅನಾಮಧೇಯ ಪ್ರವಾಸಿಗರು. ಇದರ ಬದಲಾಗಿ 260 ಉಗ್ರರನ್ನು ನಮ್ಮ ಪ್ರಧಾನಿಗಳು ಹಾಗೂ ನಮ್ಮ ಸರ್ಕಾರ ಕೊಂದು ಹಾಕಿದ್ರೆ ನನಗೆ ಅದರಲ್ಲಿ ವಿಶೇಷ ಅಂತ ಅನ್ಸೋದಿಲ್ಲ. ಹಾಗೆ ಮಾಡ್ತಾರೆ ಅಂತ ಹೇಳುವಂತಹ ಧೈರ್ಯ ನನಗಿದೆ. ಇನ್ನು ಯುದ್ಧದ ಸನ್ನಿವೇಶಗಳು ಬಂದಂತಹ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಸಾವು ನೋವುಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ನೀವು ಹೇಳ್ತಾ ಇದ್ರೆ ಅಲ್ಲಿ ತನಕ ಹೋಗಲ್ಲ ಅನ್ನೋಂಥ ರೀತಿಯಲ್ಲಿ
ಆದರೆ ಇನ್ ಕೇಸ್ ಇವಾಗ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲವಿದೆ, ಹಾಗೆಯೇ ಬೇರೆ ಬೇರೆ ಟರ್ಕಿ ದೇಶಗಳಿಂದನೂ ಕೂಡ ಯುದ್ಧ ಸಾಮಗ್ರಿಗಳನ್ನು ತರಿಸಿಕೊಳ್ಳಲಾಗ್ತಾ ಇದೆ, ಅವರು ಕೂಡ ಕಳಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಯುದ್ಧದ ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಭಾಯಿಸುವಂಥ ಕೆಲಸವನ್ನು ಭಾರತ ಮಾಡುತ್ತೆ? ಇನ್ನೊಂದು ಕಡೆಯಲ್ಲಿ ಭಾರತಕ್ಕೂ ಕೂಡ ಬೇರೆ ಬೇರೆ ದೇಶಗಳಿಂದ ಸಪೋರ್ಟ್ ಇದೆ, ಆದರೆ ಹೇಗೆ ನಿಭಾಯಿಸಬೇಕಾಗತ್ತೆ ನಿಮ್ಮ ಪ್ರಕಾರ? ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನು ಅಂತ ಹೇಳಿದ್ರೆ, ಭಾರತ ದೇಶದ ಮೇಲೆ ಒಂದು ಯುದ್ಧವನ್ನು ಹೂಡ್ಲಿಕ್ಕೆ ಹೊರಗಿನ ದೇಶಗಳು $100 ಮಿಲಿಯನ್ ಅನ್ನು ಬೇಕಾದ್ರೂ ಖರ್ಚು ಮಾಡ್ಲಿಕ್ಕೆ ತಯಾರಿರ್ತವೆ. ಆ $100 ಮಿಲಿಯನ್ ಹತ್ಯಾರಗಳು, ಇತರೆ ಡಿಫೆನ್ಸ್ ವಸ್ತುಗಳು ನಮ್ಮ ಪಾಕಿಸ್ತಾನಕ್ಕೆ ಬಹಳಷ್ಟು ದೇಶಗಳು ಕೊಡ್ಲಿಕ್ಕೆ ತಯಾರಿದ್ದಾರೆ. ಯಾಕೆಂತ ಹೇಳಿದ್ರೆ ಆ $100 ಮಿಲಿಯನ್ ಅನ್ನು ಪಾಕಿಸ್ತಾನದ ಮೇಲೆ ಖರ್ಚು ಮಾಡಿದ್ರೆ ಭಾರತದಿಂದ 100 ಬಿಲಿಯನ್ ಅಂದ್ರೆ ಅದರ 10 ಪಾಲು 100 ಪಾಲು ಹಣವನ್ನು ಈ ದೇಶಗಳು ಸಂಪಾದನೆ ಮಾಡಲಿಕ್ಕೆ ತಯಾರಿದ್ದಾವೆ. ಯಾಕಂದ್ರೆ ಇವತ್ತು ಯುದ್ಧ ಸನ್ನಿವೇಶ ಬಂದ್ರೆ ಭಾರತ ದೇಶ ಬೇಕಾದಷ್ಟು ಹತ್ಯಾರಗಳನ್ನು ಅಮೆರಿಕದಿಂದ, ಜರ್ಮನಿಯಿಂದ, ಫ್ರಾನ್ಸಿನಿಂದ, ಇಟಲಿಯಿಂದ ಕ್ರಯಕ್ಕೆ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಗಳು ಬರ್ಲಿಕ್ಕಿವೆ. ಆದ್ರಿಂದ ಒಂದು 100 ಮಿಲಿಯನ್ ಹಣವನ್ನು ಪಾಕಿಸ್ತಾನದ ಮೇಲೆ ಖರ್ಚು ಮಾಡೋದು ದೊಡ್ಡ ವಿಷಯವಲ್ಲ. ಅದರ ಬದಲಾಗಿ ಅವರು ಇದೊಂದು ವ್ಯಾಪಾರ. ಆದ್ದರಿಂದ ಭಾರತವು ಇದನ್ನು ಅರ್ಥ ಮಾಡ್ಕೊಂಡಿದೆ. ಭಾರತಕ್ಕೂ ಗೊತ್ತಿದೆ ಟ್ರಂಪ್ ಅವರು ತಮ್ಮ ಟ್ಯಾರಿಫ್ ವಾರ್ಸ್ ಅನ್ನು ಮಾಡ್ತಾ ಇದ್ದಾರೆ. ಚೀನಾ ದೇಶಕ್ಕೆ ನಾವು ಆರ್ಥಿಕವಾಗಿ ಮುಂದುವರಿಯೋದು ಸಂಪೂರ್ಣವಾಗಿ ಇಷ್ಟವಿಲ್ಲ. ಅದರಿಂದ ಈ ಯುದ್ಧವನ್ನು ಮಾಡಿಸ್ಲಿಕ್ಕೆ ಬಹಳಷ್ಟು ಜನರು ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲದೆ ನಮ್ಮ ವಿರೋಧ ಪಕ್ಷದ ನಾಯಕರು ಸದಾ ಇವತ್ತಿನವರೆಗೆ ಒಂದು ದಾಳಿ ನಡೆದ್ರೆ ಆ ದಾಳಿಗೆ ಪ್ರೂಫ್ ಕೇಳ್ತಾ ಇದ್ರು. ಹೇಳಿ, ನಿಜವಾಗ್ಲೂ ಇದಾಗಿದೆ ಅಂತ ಹೇಳೋದಕ್ಕೆ ನಮ್ಗೆ ಪ್ರೂಫ್ ಕೊಡಿ ಅಂತ. ಆದ್ರೆ ಈ ಸಲ ಬಹಳ ಒಂದು ಆಶ್ಚರ್ಯಕರ ವಿಷಯ ಏನು ಅಂತ ಹೇಳಿದ್ರೆ, ಈ ದಾಳಿಯಾದ ತತ್ಕ್ಷಣ ವಿರೋಧ ಪಕ್ಷದ ನಾಯಕರುಗಳೆಲ್ಲ ಸೇರ್ಕೊಂಡು ನಮ್ಮ ಪ್ರಧಾನಿಯನ್ನು ಬೆಂಬಲಿಸ್ತಾ ನೀವೇನ್ ಮಾಡಿದ್ರು ನಾವು ನಿಮ್ ಜೊತೆಲಿ ಇದ್ದೇವೆ ಅಂತ. ಮತ್ತೆ ಪದೇ ಪದೇ ಕೇಳ್ತಾ ಇದ್ದಾರೆ, ಯುದ್ಧ ಮಾಡೋದಿಲ್ವಾ, ಯುದ್ಧ ಯಾಕೆ ಮಾಡ್ತಾ ಇಲ್ಲ, ಯಾತಕ್ಕೆ ನೀವು ನಿದ್ದೆ ಮಾಡ್ತಾ ಇದ್ದೀರಾ ಅಂತ. ಇದರಲ್ಲೇ ನಮ್ಗೆ ಅರ್ಥ ಆಗ್ತದೆ ಸಡನ್ ಆಗಿ ಇಂತಹ ಒಂದು ಹೃದಯ ಬದಲಾವಣೆಗೆ ಕಾರಣಗಳೇನಿರ್ಬೇಕು ಅಂತ. ನಮ್ಮ ಒಬ್ಬ ಬಹಳ ಮುಖ್ಯವಾದ ವಿರೋಧ ಪಕ್ಷದ ನಾಯಕ ನಮ್ಮ ಪಾರ್ಲಿಮೆಂಟ್ ನಡೀತಾ ಇರ್ಬೇಕಾದ್ರೆ, ವಕ್ಫ್ ಬೋರ್ಡಿನ ಇದು ಓಟಿಗೆ ಬರ್ತಾ ಇರ್ಬೇಕಾದ್ರೆ ಅವರು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ತನ್ನ ಸ್ನೇಹಿತರನ್ನು ಭೇಟಿಯಾಗಿ ಬಂದಿದ್ದಾರೆ. ಅಲ್ಲಿಂದ ಸಿಕ್ಕಿದ ಹುಕುಂಗಳು ಇಲ್ಲಿ ಅವರಿಗೆ ಗೊತ್ತಿತ್ತು ಈ ಒಂದು ಉಗ್ರ ದಾಳಿ ನಡೀಲಿಕ್ಕಿದೆ. ಅದಾದ ಮೇಲೆ ಭಾರತ ದೇಶ ಮುನ್ನುಗ್ಗಿ ಇದಕ್ಕೆ ಪ್ರತಿಕಾರವನ್ನು ಹುಡುಕ್ತದೆ ಅಂತ ಒಂದು ಯುದ್ಧವಾಗಿ ಪರಿವರ್ತನೆ ಆದ್ರೆ ತಾವೆಲ್ಲರೂ ಹಣ ಮಾಡ್ಕೊಳ್ಬಹುದು ಅಂತ ಹೇಳೋದು ಅವರಿಗೆ ಗೊತ್ತಿದೆ. ಭಾರತವನ್ನು ಇವತ್ತಿರುವ ಆರ್ಥಿಕ ಸ್ಥಿತಿಯಿಂದ ಬಹಳಷ್ಟು ಕೆಳಗಿಳಿಸಬಹುದು ಅಂತ ಗೊತ್ತಿದೆ. ಆದ್ರಿಂದ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಅವರಿಗೆ ಸಾಧ್ಯವಾಗೋದಿಲ್ಲ ಅಂತ ಹೇಳೋದು ನನ್ನ ಅನಿಸಿಕೆ. ನಂಜಪ್ಪ ಸರ್, ನಾವು ಸುಮಾರು ದಿನದಿಂದ ಗಮನಿಸ್ತಾ ಇದ್ದೀವಿ, ಪಾಕಿಸ್ತಾನ ಪದೇ ಪದೇ ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದೆ. ಭಾರತ ನಮ್ಮ ತಂಟೆಗೆ ಬಂದರೆ ನಾವು ನ್ಯೂಕ್ಲಿಯರ್ ಅಟ್ಯಾಕನ್ನು ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಸುಮಾರು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದೆಲ್ಲಗಳು ಸಾಧ್ಯತೆಗಳಿದೆಯಾ ಹೇಗೆ? ಒಂದು ವಿಷಯ ನಾನು ಬಹಳ ಇದು ಪರ್ಫೆಕ್ಟ್ ಆಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಒಂದು ನ್ಯೂಕ್ಲಿಯರ್ ಯುದ್ಧವನ್ನು ಮಾಡೋದು ಅಷ್ಟೊಂದು ಸುಲಭದ ವಿಷಯವಲ್ಲ. ಮೊದಲನೇದಾಗಿ ಅವರದೇ ಧರ್ಮದ ಇತರ ದೇಶಗಳು ಅವರನ್ನ ಮಾಡ್ಲಿಕ್ಕೆ ಬಿಡೋದು ಇಲ್ಲ. ಅದ್ ಮಾಡಿದ್ರೆ ತಮ್ಮ ಸಂಪೂರ್ಣ ದೇಶವೇ ನಾಶವಾಗ್ತದೆ ಅಂತ ಹೇಳೋದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಒಂದು ಪರಮಾಣು ಹತ್ಯಾರನ್ನು ಉಪಯೋಗಿಸೋದಕ್ಕಿಂತ ಮುಂಚೆ ಅವರು 1000 ಸಲ ಯೋಚನೆ ಮಾಡ್ತಾರೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಎರಡನೇದಾಗಿ ನಿಜವಾಗ್ಲೂ ನಮ್ಗೆ ಅರ್ಥವಾಗಿಲ್ಲ ಅವರ ಹತ್ರ ಅಂತಹ ಕ್ಷಿಪಣಿಗಳು ಇವ್ಯಾ, ಭಾರತದ ಒಳಗೆ ನುಗ್ಗಿ ದಾಳಿ ಮಾಡುವಂತಹ ಕ್ಷಿಪಣಿಗಳು ಇವ್ಯಾ, ಅವರ ಪರಮಾಣು ಅಸ್ತ್ರಗಳ ಸ್ಥಿತಿ ಅವತ್ತಿಗೂ ಅವರು ಅದನ್ನು ಪ್ರೊಡ್ಯೂಸ್ ಮಾಡಿದ ಸಮಯಕ್ಕೂ ಇವತ್ತಿಗೂ ಯಾವ ಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂತ ಹೇಳೋದು ನಮ್ಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಆ ದೇಶ ಕಳೆದ 10 ವರ್ಷಗಳಿಂದ ಕೊಳಿತಾ ಹೋಗ್ತಾ ಇದೆ, ಅಲ್ಲದೆ ಅದು ಬೆಳೀತಾ ಹೋಗ್ತಾ ಇಲ್ಲ. ಸೊ ಅವರ ಪರಮಾಣು ಅಸ್ತ್ರಗಳು ಇವತ್ತು ಕೊಳೆತ ಸ್ಥಿತಿಯಲ್ಲಿ ಇದೆಯಾ, ಬೆಳೆದು ಒಂದು ದಾಳಿಯನ್ನು ಮಾಡೋ ಸ್ಥಿತಿಯಲ್ಲಿ ಇದೆಯಾ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ಆದ್ರೆ ಒಂದು ಮಾತನ್ನ ಹೇಳ್ತೀನಿ, ಪದೇ ಪದೇ ಹೊಡೆದು ಬಿಡ್ತೀನಿ ಅಂತ ಹೇಳಿ ಹಾರಿ ಬರುವವನು ಹೊಡೆಯೋದಿಲ್ಲ. ಈ ಮಾತನ್ನು ನಾವು ಬಹಳಷ್ಟು ಸಲ ಕೇಳಿದ್ದೀವಿ. ಮುಂಚಿನ ಸರ್ಕಾರಗಳು ಅದಕ್ಕೆ ಬೆಚ್ಚಿ ನಿಲ್ತಿದ್ದು, ಆದ್ರೆ ಇವತ್ತಿನ ಸರ್ಕಾರ ಅದನ್ನು
ಅದಕ್ಕೆ ಬೆಚ್ಚೋದಿಲ್ಲ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಪಹಲ್ಗಾಮ್ ದಾಳಿ ಏನಾಗಿದೆ, ಇದಕ್ಕೆ ಭಾರತ ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಸರ್ ನೀವು? ನಾನು ಮೊದಲೇ ಹೇಳಿದಾಗೆ ನನಗೆ ಬಹಳ ಸಂತೋಷ. ಯಾಕೆಂತ ಹೇಳಿದ್ರೆ ನಾವು ಸ್ವಾಮಿ ವಿವೇಕಾನಂದರ ಅವರಿಂದ ಒಂದು ಮಾತನ್ನು ಕೇಳಿದ್ದೀವಿ. ಅವರು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಹಲವಾರು ಕೋತಿಗಳು ಬಂದು ಅವರಿಗೆ ತಾಪತ್ರೆಯನ್ನು ಕೊಟ್ರು. ಎಲ್ಲಿವರೆಗೆ ಅವರು ಆ ಕೋತಿಗಳು ನನ್ನನ್ನು ಮುಟ್ಬಿಡ್ತೇವೆ, ನನ್ನ ಮೇಲೆ ಹಾರ್ಬಿಡ್ತೇವೆ ಅಂತ ಹೇಳುವಂತ ಅಂಜಿಕೆಯಿಂದ ಮುಂದುವರಿತಾ ಇದ್ರು, ಅಲ್ಲಿವರೆಗೆ ಅವು ಅವರಿಗೆ ತಾಪತ್ರೆಯನ್ನು ಕೊಡ್ತಾನೆ ಇದ್ದು. ಯಾವಾಗ ಅವ್ರು ತಿರುಗಿ ನಿಂತು 2 ಕಲ್ಲನ್ನೆತ್ತಿ ಆ ಕೋತಿಗಳಿಗೆ ಹೊಡಿಲಿಕ್ಕೆ ಮುಂದಾದ್ರು, ಅವು ತಾನಾಗಿಯೇ ಓಡಿ ಹೋದು. ಅದೇ ರೀತಿಯ ಈ ಪಾಕಿಸ್ತಾನದ ಕೋತಿಗಳು ನಮ್ಮ ದೇಶದಿರುವ ಒಳಗೆ ಇರುವವರು ಹಾಗೆ ಹೊರಗಿರುವವರು ಎಲ್ಲಿಯವರೆಗೆ ನಾವು ಅವರು ನಮ್ಮನ್ನು ಅಂಜಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ನಾವು ಅಂಜುತ್ತೀವಿಯೋ ಅವತ್ತಿನವರೆಗೆ ಅವ್ರು ನಮ್ಮನ್ನು ಹೆದರ್ಸ್ತಾನೆ ಇರ್ತವೆ. ಯಾವಾಗ ನಾವು ಅದನ್ನು ತಿರುಗಿ ಅವರಿಗೆ ಒಂದು ಮರು ಏಟನ್ನು ಕೊಡ್ತೇವೋ ಅವರು ತಮ್ಮ ಸ್ಥಾನವನ್ನು ಅರ್ಥ ಮಾಡಿಕೊಳ್ತಾನೆ ಅಂತ ಹೇಳುದು ನನ್ನ ನಂಬಿಕೆ. ಇದು ಇವತ್ತಾದ 9 ಸರ್, ಹಾಗೆ ಲೈನ್ ಅಲ್ಲಿ ಮತ್ತಷ್ಟು ನಿಮ್ ಜೊತೆ ಮಾತನಾಡೋದಿದೆ. ಒಂದು ಮೇಜರ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.